ನಮಸ್ಕಾರ. ನಮಸ್ಕಾರ. ನೋಡಿ, 7ನೇ ತಾರೀಕು ಇದೇ ತಿಂಗಳು ವಾಲ್ಮೀಕಿ ಜಯಂತಿ ಎಂದು ಇವತ್ತು ತಾರೀಕು 13 ಆಗಿದೆ. ಇದೇ ಒಂದು ಸರ್ಕಾರದ ಒಂದು ಪುರಸಭಾ ಒಂದು ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಶ್ರೀಗಂಧದ ಮರವನ್ನು ಕತ್ತರಿಸಿ ಕದೀಮರು ಹೊರಮರು ಹೊರಗಡೆ ಹೋಗಿ ಇದು ಮಾಡಿದ್ದಾರೆ. ಹಾಗಾಗಿ ಒಂದು ಭದ್ರತಾ ವ್ಯವಸ್ಥೆ ಇಲ್ಲ ಮುನ್ಸಿಪಾಲ್ಟಿಲಿ, ಮತ್ತು ಕೌಲು ಕಾಯ್ತಿರ್ತಕ್ಕಂಥವ್ರು ಇಲ್ಲ ಇಲ್ಲಿ. ಮತ್ತು ಇನ್ನೊಂದು ಪ್ರಶ್ನೆ ಸರ್, ಸರ್ಕಾರದ ಒಂದು ಕಚೇರಿಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಗಂಟೆ ತೆಗಿತೀರಿ, ಮತ್ತು ನಾನು ನೋಡಿದಾಗ ಒಂದೊಂದು ಸಲ ರಾತ್ರಿ 9 ಗಂಟೆ ಆದರೂ ಕೂಡ ತಮ್ಮ ಸಿಬ್ಬಂದಿ ವರ್ಗದವರೇ ಇಲ್ಲಿ ಗೇಟಲ್ಲಿ ತಿರುಗಾಡ್ತಾ ಇರ್ತಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ಸರ್? ಫಸ್ಟ್ ಗಂಧದ ಮರದ ಬಗ್ಗೆ ಸ್ಪಷ್ಟನೆ ಕೊಡಿ. ಗಂಧದ ಮರ ತರ್ದಿದ್ದಾರೆ ಅಂತ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂತು. ಅದಕ್ಕೆ ತಕ್ಕಂತೆ ನಾವು ಎಲ್ಲ ಇಲಾಖೆಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಜೊತೆಗೆ ನಾವು ನಮ್ಮ CC ಕ್ಯಾಮ್ರಾ ಫುಟೇಜು ಎಲ್ಲನೂ ಚೆಕ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಯುತ್ತೆ. ಆಮೇಲೆ ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಇವ್ರು ಇರಲಿಲ್ಲ ಅಂತಲ್ಲ, ನಮ್ಮ ಒಬ್ಬರು ಸೆಕ್ಯೂರಿಟಿ ಇಲ್ಲಿ ಇರ್ತಾರೆ. ಅವತ್ತು ಇಂದು ದಿನ ಮಳೆ ಬರ್ತಿತ್ತು, ಮಳೆಗೆ ಗಾಳಿಗೆ ಆ ಶಬ್ದ ಆ ಥರ ಆಗ್ತಿದೆ ಅಂತ ಅಂದ್ಕೊಂಡು ಅವ್ರು ಸುಮ್ಮನಾಗಿರ್ತಾರೆ. ಆಮೇಲೆ ಕರೆಂಟ್ ಇರಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ನಮ್ಮ ಒಂದು ಕೆಲಸ ಕಾರ್ಯಗಳು ಹೇಗೆ ಅಂತ ಹೇಳಿದ್ರೆ, ಪುರಸಭೆಯಲ್ಲಿ ನೀವೇ ಗೊತ್ತಾಯ್ತು. ಈಗ ಬೆಳಗ್ಗೆಯಿಂದ ಶುರುವಾಗಿ ಸಂಜೆ 5:30-6 ಗಂಟೆ ತನಕ ನಾವು ಕಂಪ್ಲೀಟ್ ಮಾಡ್ತೀವಿ. ಆಮೇಲೆ ಹೆಚ್ಚುವರಿ ಏನಾದ್ರು ಕೆಲಸ ಇದ್ದರೆ, ಏನಾದ್ರು ಇಲ್ಲಿ ಬೇರೆ ಥರ ಕೆಲಸ ಏನಾದ್ರು ಇದ್ದರೆ ಮಾತ್ರ ಇರ್ತಾರೆ. ಅದ್ರ ಮೇಲೆಲ್ಲ ವರ್ಕಿಂಗ್ ಅವರ್ಸ್ ಏನಿದೆ ಅದು ಮಾಡ್ತಾರೆ ಅಷ್ಟೇ. ಆಮೇಲೆ ನಮ್ಮ ಈ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಅಷ್ಟೇ. ಸರ್, ಹಾಗೆ ಇನ್ನೊಂದು ಪ್ರಶ್ನೆ ಸರ್. 7ನೇ ತಾರೀಕು ಘಟನೆ ನಡೀತು. 8ನೇ ತಾರೀಕು ಮಾನ್ಯ ಮುಖ್ಯ ಅಧಿಕಾರಿಗಳಾದ ಶರವಣ ಅವ್ರಿಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಫರ್ ಝೋನ್ ಅರಣ್ಯ ವಲಯಕ್ಕೆ ಒಂದು ಈ ಕದೀಮನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡೋದು ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಆಗಲಿ ಹೇಳ್ತಾ ಆಗಲಿ ಕೊಟ್ಟಿಲ್ಲ. ಯಾಕೆ? ನಾನು ಪೇಪರ್ ಸ್ಟೇಟ್ಮೆಂಟ್ ಕೂಡ ನಮ್ಮ ಅಧಿಕಾರಿಗಳು ಕೊಟ್ಟಿರೋದ್ರಿಂದ ನಾನು ಅದು ಪುನಃ ಮಾತಾಡಲಿಲ್ಲ. ಅವ್ರ ಜೊತೆ ನಾನು ಮಾತಾಡಿದ್ದೆ. ಖಂಡಿತ ಈಗ ನೀವು ಕೇಳ್ತಿದ್ರೆ ನಿಮ್ಗೆ ತಕ್ಷಣ ರಿಯಾಕ್ಷನ್ ಕೊಟ್ಟೆ. ನನಗೆ ಅವತ್ತು ನಾನು ಬಂದ ಟೈಮಲ್ಲಿ ಯಾರೂ ನನಗೆ ಸಿಕ್ಕಿರಲಿಲ್ಲ, ಪತ್ರಕರ್ತರು. ಆಮೇಲೆ ಅವರೇ ನನ್ನ ಬದಲು ನಾನು ಹೇಳಿದ್ದೆ, ಅವ್ರ ಜೊತೆ ಮಾತಾಡಿದ್ದೆ, ಕಮ್ಯುನಿಕೇಷನ್ ಇತ್ತು ನನಗೂ ಅವ್ರಿಗೂ. ಅವರು ಎಲ್ಲ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಪೇಪರ್ ಅವ್ರಿಗೆ. ಸರ್, ಸರ್ಕಾರದ ಆವರಣದಲ್ಲಿ ಈ ತರ ಕದೀಮರು ಕೈ ಚಳಕ ತೋರಿಸಿದ್ರೆ ಅಂದ್ರೆ ಖಂಡಿತ ನೀವು ಹೇಳ್ತಿರೋದು ನಮಗೆ ಆಸ್ತಿ ಪಾಸ್ತಿಗೆ ಮತ್ತು ಜೀವ ರಕ್ಷಣೆಗೆ ಅಲ್ಲ. ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಸುಮ್ಮನೆ ಕೂತಿಲ್ಲ. ಎಲ್ಲ ಥರ ತನಿಖೆ ಏನು ಮಾಡಬೇಕು ಮಾಡ್ತಿದ್ದೀವಿ. ಇದೊಂದು ಘಟನೆ ಆಗಬಾರ್ದಿತ್ತು, ಆಗಿದೆ. ಮುಂದೆ ಆಗದಿದ್ದಂಗೆ ಎಲ್ಲೂ ಸಹ ಸರ್ಕಾರಿ ಕಚೇರಿ ಒಳಗೆ ಆಗಲಿ ಹೊರಗಡೆನೇ ಆಗಲಿ ಎಲ್ಲೂ ಆಗಬಾರ್ದು ಈ ಥರ ಘಟನೆ. ಆಗ ಮುನ್ನೆಚ್ಚರಿಕೆ ನಾವು ವಹಿಸ್ತೀವಿ. ಖಂಡಿತ. ಪಕ್ಕದಲ್ಲಿ ತಾಲೂಕು ಕಚೇರಿ ಇದೆ. ಅಲ್ಲಲ್ಲ, ನೀವು ಹೇಳಿದ್ದು ನನಗೆ ಗೊತ್ತಾಯ್ತಿದೆ. ಹೌದೌದು, CC ಕ್ಯಾಮ್ರಾ ಫುಟೇಜ್ನ ತಗೊಳಕ್ಕೆ ಹೇಳಿದ್ದೀವಿ ನಾವು. ಈಗ ಆಲ್ರೆಡಿ ನಮ್ಮ ಇಲ್ಲಿ ಸಿಕ್ಕಿರೋ ಅವೈಲಬಿಲಿಟಿ ಎಲ್ಲೆಲ್ಲಿದೆ, ಪೊಲೀಸ್ ಅವರು ಎಲ್ಲರೂ ಅದನ್ನ ಇದು ಮಾಡ್ತಾರೆ. ಖಂಡಿತ. 6 ದಿನ ಆಯ್ತು, ಕಾರ್ಡನ್ನು ಹಿಡ್ತಿಲ್ಲ. ತನಿಖೆ ನಡೀತಾ ಇದೆ. ಖಂಡಿತ ನಿಮ್ಮ ಆದಷ್ಟು ಬೇಗ ಸರ್, ಇದು ನನ್ನ ಪ್ರಶ್ನೆ ಅಲ್ಲ, ಸಾರ್ವಜನಿಕ ಖಂಡಿತ ಅನುಮಾನಕ್ಕೆ ಸ್ವಲ್ಪ ಅದಕ್ಕೆ ನೀವು ಹೇಳಿದ್ರೆ ನಾನು ಖಂಡಿತ ಒಪ್ಕೊಂತ ಇದ್ದೀನಿ. ತನಿಖೆ ಚುರುಕುಗೊಳಿಸಕ್ಕೆ ನಾವು ಈಗಲೂ ಸಹ ಇನ್ನೊಂದ್ಸಲ ನಾವು ಮನವಿ ಮಾಡ್ತೀವಿ ಅಧಿಕಾರಿಗಳಿಗೆ. ಅದು ಆದಷ್ಟು ಬೇಗ ಆ ಕಳ್ಳರನ್ನ ಹಿಡಿಯೋ ಒಂದು ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮಾತಾಡೋದಲ್ಲ ಅಷ್ಟೇ. ನೋಡಿ, ಪಟ್ಟಣದ ಅದು ಅತಿ ಹೆಚ್ಚು ಜನಸಂದಣಿ ಇರತಕ್ಕಂಥ ಒಂದು ಜಾಗ ಯಾವುದಂದರೆ ನಮ್ಮ ಈ ಪುರಸಭೆ ವ್ಯಾಪ್ತಿ. ನೋಡಿ, ಈಗ ಮುಂದುಗಡೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಇದೆ, ಅದೇ ಪಕ್ಕದಲ್ಲಿ MDCC ಬ್ಯಾಂಕ್ ಇದೆ, PLD ಬ್ಯಾಂಕ್ ಇದೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಇದೆ, ತಾಲೂಕ್ ಪಂಚಾಯತಿ ಕಚೇರಿ ಇದೆ, ಪಕ್ಕದಲ್ಲಿ ಈ ಕಡೆ ನೋಡಿದ್ರೆ ಪೋಸ್ಟ್ ಆಫೀಸ್ ಇದೆ, ಅಂಚೆ ಕಚೇರಿ. ಇಷ್ಟೊಂದು ಈಗ ಪಟ್ಟಣದ ಹೃದಯ ಭಾಗ ಅತಿ ಹೆಚ್ಚು ಜನ ಸಂದಣಿ ಇರತಕ್ಕಂಥ ಜಾಗದಲ್ಲಿ ಈ ರೀತಿ ಒಂದು ಶ್ರೀಗಂಧದ ಮರು ಕಳುವಾಗಿರೋದು ಭಾಳ ನಿಜಕ್ಕೂ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಪದೇ ಈ ರೀತಿ ಮರುಕಳಿಸ್ತಾ ಇದೆ. ಈ ಕೆಲವು ದಿನಗಳ ಮುಂಚೆ ಮಡಳ್ಳಿ ರಸ್ತೆಯಲ್ಲಿ ಕೂಡ ಒಂದು ಶ್ರೀಗಂಧ ಮರ ಕಳುವಾಗಿತ್ತು. ಅದಾದ ಸ್ವಲ್ಪ ದೂರ, ಇದು ಅತಿ ಹೆಚ್ಚು ಜನ ಇರತಕ್ಕಂಥ ಜಾಗದಲ್ಲಿ, ಅದು ಪುರಸಭೆ ಆವರಣದಲ್ಲಿ ಆಗಿರೋದು ನಿಜಕ್ಕೂ ಅದು ನಾಚಿಕೆಗೇಡಿನ ಸಂಗತಿ. ದಯಮಾಡಿ ನಾವು ಅಧಿಕಾರಿ ವರ್ಗದವ್ರಿಗೆ ಒತ್ತಾಯಿಸ್ತಾ ಇದ್ದೇವೆ, ಕೂಡಲೇ ಆ ತಪ್ಪಿತಸ್ಥರನ್ನ ಕಂಡು ಹಿಡಿಬೇಕು. ಯಾರೇ ಆಗಲಿ ತಪ್ಪು ಮಾಡ್ದಂಗೆ ತಕ್ಕ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈ ರೀತಿ ಒಂದು ಘಟನೆಗಳು ಮರುಕಳಿಸಬಾರ್ದು. ಯಾಕಂದರೆ ಇದು ನಮ್ಮ ರಾಷ್ಟ್ರೀಯ ಸಂಪತ್ತು. ಶ್ರೀಗಂಧದ ಮರ ನಮ್ಮ ಈ ಇಡೀ ರಾಜ್ಯಕ್ಕೆ ನಮ್ಮ ಬಂಡೀಪುರ ಬಿಟ್ಟರೆ ಅತಿ ಹೆಚ್ಚು ಬೆಳೆಯೋದು ಬಂಡೀಪುರ. ಹಾಗಾಗಿ ಫಸ್ಟೇ ನಮಗೆ ಹೆಸರಿದೆ, ಗುಂಡ್ಲುಪೇಟೆ ಅಂದರೆ ಹುಲಿಗಳ ನಾಡು, ಪಕ್ಕದಲ್ಲಿರ್ತಕ್ಕಂಥದ್ದು ಬಂಡೀಪುರ.
ನಮ್ಮ ಪರಿಸರ ಕಾಪಾಡೋ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡಬೇಕು. ಪ್ರಕೃತಿಗೆ ಹಾನಿ ಉಂಟಾಗಂಥ ಕೆಲಸ ಯಾವುದೇ ಮಾಡಬಾರ್ದು. ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಕಟ್ಟುನಿಟ್ಟಿನ ಕ್ರಮ ವಹಿಸಿ ತಪ್ಪಿತಸ್ಥರನ್ನ ಕಂಡು ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾನು ಕೂಡ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಒತ್ತಾಯಿಸ್ತೇನೆ. ಗುಂಡ್ಲುಪೇಟೆಯ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಶ್ರೀಗಂಧದ ಮರವನ್ನು ಯಾರೋ ದುಷ್ಕರ್ಮಿಗಳು ಕಳೆದ 5-6 ದಿನಗಳ ಹಿಂದೆ ಕಳುವು ಮಾಡಿದ್ದಾರೆ. ಇದು ದೊಡ್ಡ ದುರಂತ. ಏಕೆಂದರೆ ಪುರಸಭಾ ಆಡಳಿತ ಇಂಥ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಆಧುನಿಕತೆ ಬೆಳೆದಂತೆಲ್ಲ ತಂತ್ರಜ್ಞಾನ ಇದೆ. ಇವತ್ತು CC ಕ್ಯಾಮ್ರಾಗಳು ಅಳವಡಿಸಬೇಕು. ಶ್ರೀಗಂಧ ಮರ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಸಂಪತ್ತಿದೆ. ನಮ್ಮ ಪ್ರಕೃತಿ ದತ್ತವಾಗಿ ಬೆಳೀತಕ್ಕಂಥ ಗಿಡಗಳು ಈ ಗುಂಡ್ಲುಪೇಟೆ ಭಾಗದಲ್ಲಿ ಬಿಟ್ಟರೆ, ಈ ಬಂಡೀಪುರ ವಲಯದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬೆಳೆಯಲ್ಲ. ಹಾಗಾಗಿ ಅಂತಹ ಒಂದು ರಾಷ್ಟ್ರೀಯ ಸಂಪತ್ತು, ಅರಣ್ಯ ಸಂಪತ್ತನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ದುರಂತ ಏನಾಗಿದೆ ಅಂದರೆ ಗುಂಡ್ಲುಪೇಟೆಯಲ್ಲಿ ಹಲವಾರು ಕಡೆ ಈ ರೀತಿಯ ಗಂಧದ ಕಳುವು ಪ್ರಕರಣಗಳು ದಾಖಲಾಗಿದೆ. ಆದ್ರೂ ಸಹ ಎಲ್ಲೂ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾತ್ರ ನಡೀತಿಲ್ಲ. ಯಾಕೆ ಹಿಂಗೆ ಆಗ್ತಿದೆ? ಪುರಸಭೆ ನಿರ್ಲಕ್ಷ್ಯತೆ ಅಂತ ಅಥವಾ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯತೆ ಅಂತ ಕರೆಯೋಣ. ಯಾಕೆಂದರೆ ಇಲ್ಲಿ 3 ಇಲಾಖೆಗಳ ನಿಷ್ಕ್ರಿಯತೆ ಕಾಣ್ತದೆ. ಒಂದು ಕಡೆ ಪೊಲೀಸ್ ಇಲಾಖೆ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಇರೋದು, ಇನ್ನೊಂದು ಕಡೆ ಅರಣ್ಯ ಇಲಾಖೆಯವರು ಕೇವಲ ದೂರನ್ನ ದಾಖಲು ಮಾಡ್ಕೊಳ್ಳೋ ಅಷ್ಟಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ನಮ್ಮ ಆವರಣದಲ್ಲಿರ್ತಕ್ಕಂಥ ಒಂದು ಗಿಡ ಮರಗಳಿಗಾಗಿರಲಿ, ಸಂಪತ್ತಿಗಾಗಿರಲಿ, ಇನ್ಯಾವುದೇ ರೀತಿಯ ಇದೆ ಇದ್ದರೆ CC ಕ್ಯಾಮ್ರಾ ಅಳವಡಿಸೋ ಮುಖಾಂತರ ಅದನ್ನು ಕಾಪಾಡ್ಕೋಬೇಕಾದದ್ದು ಆ ಇಲಾಖೆಗಳ ಕರ್ತವ್ಯ. ಈ ಯಾವುದನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈ ಗುಂಡ್ಲುಪೇಟೆ ಪ್ರಕಾರದಲ್ಲಿ ಇಂತಹ ಕ್ರೈಮ್ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ದಯಮಾಡಿ ಆರೋಪಿತರನ್ನ ಶೀಘ್ರವಾಗಿ ಬಂಧಿಸಿ ಇಂತಹ ಇದಾಗು ಮುನ್ನೆ ಬರಬಾರ್ದು. ಮತ್ತೆ ಇಂತಹ ಪ್ರಕರಣಗಳು ದಾಖಲಾಗೋದು ನಾವು ಗಮನಿಸಿದ್ವಿ. 8-10 ವರ್ಷಗಳಿಂದ ಎಷ್ಟೋ ಶ್ರೀಗಂಧದ ಮರ ಪ್ರಕರಣಗಳ ದಾಖಲಾಗಿದೆ. ಹೊರತು ಆರೋಪಿತರನ್ನ ಹಿಡಿಯುವಂಥ ಕೆಲಸವನ್ನೇ ಮಾಡಿಲ್ಲ ಅಂತಕ್ಕಂಥದ್ದನ್ನ ಉಗ್ರವಾಗಿ ನಾನು ಖಂಡಿಸ್ತೀನಿ. ಪುರಸಭೆಯಲ್ಲೇ ಆಡಳಿತ ಆಫೀಸ್ನಲ್ಲೇ ಕಚೇರಿಯಲ್ಲೇ ಆಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾರು ಕಿಡಿಗೇಡಿಗಳಿದ್ದಾರೆ ಕತ್ತರಿಸಿರೋರು ಅಂಥವ್ರನ್ನ ಪತ್ತೆ ಹಚ್ಚಿ ಸೂಕ್ತ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಖದೀಮರು ಶ್ರೀಗಂಧದ ಮರವನ್ನು ಕತ್ತರಿಸೋದು ಅಂತಂದರೆ ನಮ್ಮ ಗುಂಡ್ಲುಪೇಟೆಯ ಅಭಿಮಾನವನ್ನು, ಸ್ವಾಭಿಮಾನವನ್ನು ಕತ್ತರಿಸಿದ ಹಾಗೆ. ಹೌದು, ನಮ್ಮ ಗುಂಡ್ಲುಪೇಟೆ ಶ್ರೀಗಂಧದ ನಾಡು, ಹುಲಿಗಳ ನಾಡು ಅಂತಂತ ನಾವೇನು ಕೊಚ್ಕೊಂತೀವಿ, ಬರೀ ಅದು ನಮಗೆ ಇದಕ್ಕೆಲ್ಲ, ನಮ್ಮ ಅಭಿಮಾನಕ್ಕಲ್ಲ, ನಮ್ಮ ಒಂದು ಅಸ್ಮಿತೆ. ಅದು ನಮ್ಮ ಈ ಭಾಗದ ಅಸ್ಮಿತೆ. ಶ್ರೀಗಂಧದ ಮರ ಮತ್ತು ಹುಲಿಗಳು ಇವೆರಡನ್ನ ನಾವು ರಕ್ಷಣೆ ಮಾಡಬೇಕು. ಪರಿಸರದ ಬಗ್ಗೆ ನಮಗೆ ಹೆಚ್ಚಿಗೆ ಕಾಳಜಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ಈ ಮೂಲಕ ಎಲ್ಲ ಅಧಿಕಾರಿಗಳು ಕೂಡ ಎಚ್ಚೆತ್ತು ಗಮನವಹಿಸಿ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುರಸಭಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ತಾಲೂಕು ಆಫೀಸ್ ಎದುರುಗಡೆ ಇದೆ. ಜನ ಹೆಚ್ಚು ಸಂದಣಿ ಓಡಾಟ ಮಾಡುವಂಥ ಜಾಗ ಅದು. ಅದರಲ್ಲೂ ಕೂಡ ಗುಂಡ್ಲುಪೇಟೆ ತಾಲೂಕಲ್ಲಿ ಪುರಸಭೆ ವ್ಯಾಪ್ತಿಗೆ ತಾಲೂಕಿನಾದ್ಯಂತ ಎಲ್ಲ ಕೆಲಸ ನಿರ್ವಹಿಸಲು ಸಾರ್ವಜನಿಕರು ಓಡಾಡುವಂಥ ಸ್ಥಳ. ಅಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಳ್ಳತನ ಆಗಿರೋದು ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ಹಂಗಾಗಿ ಈಗ ದೂರನ್ನ ದಾಖಲಿಸಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲಿ ಅವ್ರನ್ನ ಆರೋಪಿಗಳು ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ತಾಲೂಕು ಕಚೇರಿ ಮುಂದ್ಗಡೆ ಇರೋಂಥ ಪುರಸಭೆಯಲ್ಲಿ ಒಂದು ಶ್ರೀಗಂಧ ಮರನ ಕಿಡಿಗೇಡಿಗಳು ಕತ್ತರಿಸಿದ್ದಾರೆ. ಮತ್ತು ಇದೇ ರೀತಿ ಒಂದು ಸಾರಿ ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಂಥ ಮರನೂ ಕೂಡ ಈ ಶ್ರೀಗಂಧ ಮರನೂ ಕತ್ತರಿಸಿದ್ರು. ಆವಾಗಲೂ ಕೂಡ ಏನೋ ಆಕ್ಷನ್ ತಗೊಂಡಿಲ್ಲ ಇವರು. ಪಾಲಿಸ್ ಡಿಪಾರ್ಟ್ಮೆಂಟ್ನವರೇ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ತಗೊಂಡಿಲ್ಲ. ಈಗ ದಯವಿಟ್ಟು ನೀವು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದೇಶದ ಸಂಪತ್ತು ಇದೆಲ್ಲ, ಇದನ್ನು ನಾವು ತುಂಬ ಸುರಕ್ಷಿತವಾಗಿ ನಾವು ಅದನ್ನು ಸಂರಕ್ಷಣೆ ಮಾಡಬೇಕು. ಗುಂಡ್ಲುಪೇಟೆ ಪುರಸಭೆ ಇವಾಗಲೆಲ್ಲ ಮೊದಲಿಂದನೂ ತುಂಬ ಹೆಸರನ್ನ ಪಡೆದಂಥ ಪುರಸಭೆ, ಟೌನ್ ಪುರಸಭೆ. ಇಲ್ಲಿ ಗಂಧದ ಮರ ಕಳುವಾಗಿರೋದು ಭಾಳ ವಿಷಾದಕರ ವಿಚಾರವಾಗಿರ್ತದೆ. ಈ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರು, ಪುರಸಭಾ ಅಧಿಕಾರಿಗಳು ಸರಿಯಾದ ಕ್ರಮ ತಗೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದು ರೀತಿ ಎಚ್ಚರಿಕೆ ವಹಿಸಬೇಕು. ಮತ್ತು ಸಾಮಾನ್ಯ ಜನರು, ನಾವು ವಕೀಲರಾಗಿ ಹಾಗೂ ಸಾಮಾನ್ಯ ಜನರು ಕೂಡ ಇದ್ರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿ ಮರ
ಗಿಡ ಸಸಿಗಳನ್ನ ಕಾಪಾಡಬೇಕು, ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಗತರಾಗಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ.